ನಮಸ್ಕಾರ. ನಿಮ್ಮ ಜೊತೆ ನಮ್ಮ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಯಥಾ ಪ್ರಕಾರ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ. ಇವತ್ತು ಗಂಗಾಧರ್ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಗಂಗಾಧರ್ ಕಥೆಯನ್ನು ನೋಡ್ಕೊಂಡು ಬನ್ನಿ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರೇನು? ಗಂಗಾ ಅಂತ. ಗಂಗಾ. ನೀವು ಗಂಗಾ ಆಗಿ ಬದಲಾಗೋಕ್ಕಿಂತ ಮುಂಚೆ ನಿಮಗೆ ಯಾವ ಹೆಸರಿತ್ತು? ನನಗೆ ಅಪ್ಪ ಅಮ್ಮ ಹೆಸರು ಗಂಗಾಧರ್ ಅಂತ ಇಟ್ಟಿದ್ರು. ಆಮೇಲೆ ನಾನು ಈ ಥರ ಟ್ರಾನ್ ವುಮೆನ್ ಆಗಿದ್ದ ತಕ್ಷಣವೇ ನನ್ನ ಜೆಂಡರ್ ನಾನು ಚೇಂಜ್ ಮಾಡ್ಕೊಂಡಿದ್ದ ತಕ್ಷಣ ನನ್ನ ನೇಮಿಂಗ್ ಮತ್ತು ನನ್ನ ಎಲ್ಲ ಚೇಂಜ್ ಹೈಕೋರ್ಟ್ ಇದರಿಂದ ಜಡ್ಜ್ ಮುಖಾಂತರ ನಾನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಗಂಗಾ ಅಂತ ಆಗಿದ್ದು. ಗಂಗಾಧರ್ ಹೋಗಿ ಗಂಗಾ ಅಂತ ಆಗಿದ್ದು. ನಿಮಗೆ ಯಾಕೆ ಈ ಲೈಫಲ್ಲಿ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲ, ನನಗೆ ಆವಾಗ ಚಿಕ್ಕ ವಯಸ್ಸಿಂದ ನನಗೆ ಒಂದು ಹುಡುಗಿರ ಥರ ಆಡೋದು ಮತ್ತು ಹುಡುಗಿರ ಥರ ಮಾತಾಡೋದು, ಹುಡುಗಿರ ಥರ ನಡೆಯೋದು ಎಲ್ಲ ಇತ್ತು. ಬಟ್ ನನಗೆ ಆವಾಗ ಗೊತ್ತಾಗ್ತಾ ಇಲ್ಲ. ಹಾಗೆ ಹೋಗ್ತಾ ನಾನು ಪ್ರೈಮರಿಯಿಂದ ಹೈಸ್ಕೂಲ್ಗೆ ಬರೋ ಗಂಟ ನನಗೆ ಅಷ್ಟು ಪ್ರೈಮರಿಯಲ್ಲಿ ಗೊತ್ತಾಗಲಿಲ್ಲ. ನಾನು ಹೈಸ್ಕೂಲ್ಗೆ ಯಾವಾಗ ನಾನು ಬಂದುಬಿಟ್ನ ಆವಾಗ ನನಗೆ ಸ್ವಲ್ಪ ಗೊಂದಲ ಆಯಿತು. ನಾನು 8th ಕ್ಲಾಸ್ ಇರುವಾಗ ನನ್ನ ಮನಸ್ಸಲ್ಲಿ ನಾನು ಕನ್ನಡಿ ನೋಡಿದ ತಕ್ಷಣ ನನ್ನ ಭಾವನೆಗಳಿಗೂ ನನಗೆ ಒಂಥರ ಚೇಂಜ್ ಅಪ್ ಆಗ್ತಾಯಿತ್ತು. ಯಾಕೆ ನಾನು ಫೀಮೇಲ್ ಥರ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ನಾನು ಯಾಕೆ ನನ್ನ ಭಾವನೆ ಒಂದು ಹುಡುಗನ ಮೇಲೆ ನನಗೆ ಕ್ರಶ್ ಆಗೋದು ಜಾಸ್ತಿ ಆಗ್ತಾಯಿತ್ತು. ಯಾಕೆ ಹುಡುಗಿ ಮೇಲೆ ಕ್ರಶ್ ಆಗ್ತಾ ಇರಲಿಲ್ಲ ನನಗೆ ಏನಕ್ಕೆ? ಮತ್ತು ಹುಡುಗರ ಜೊತೆ ಬೆರೆಯೋಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ. ನನ್ನ ಗರ್ಲ್ಸ್ ಜೊತೆ ಜಾಸ್ತಿ ಬೆರೆಯೋಕ್ಕೆ ಇಷ್ಟ ಆಗ್ತಾಯಿತ್ತು. ಆವಾಗ ನಾನೊಂದು ದಿನ ನಾನು ಕನ್ನಡಿಗೆ ನಾನು ನೋಡಿಕೊಂಡೆ, ನನ್ನ ಮಕ್ಕ ನಾನೇ ನೋಡಿಕೊಂಡೆ. ಅವಾಗ ನೋಡ್ಕೊಂಡ್ಮೇಲೆ ನನ್ನಲ್ಲಿ ಏನೋ ನನ್ನ ದೇಹದಲ್ಲಿ ನನಗೆ ಬದಲಾವಣೆಗೆ ಬೇಕನ್ನಿಸ್ತಾ ಇದೆ ಅಂತೇಳಿ ಆವಾಗ ನಾನು ಮೊದಲನೇ ಸಲ ನನ್ನ ಒಂದು ಸ್ಟಿಕ್ಕರ್ ಒಂದು ಇಟ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ವೇಲ್ ಮಾತ್ರ ನನ್ನ ಮೇಲೆ ಹಾಕ್ಕೊಂಡೆ. ಆವಾಗ ಹೆಣ್ಣಿನ ರೂಪ ನನಗೆ ಗೊತ್ತಾಯಿತು. ಆವಾಗ ನಾನು ಹುಡುಗ ಅಲ್ಲ, ನಾನು ಹುಡುಗಿಯಾಗಿ ಪರಿವರ್ತನೆ ಆಗಬೇಕು ಅನ್ನೋದು ನನ್ನಲ್ಲಿ ಗೊತ್ತಾಗಿ ನಾನು ಮಂಗಳಮುಖಿಯಾಗಿ ನಾನು ಪರಿವರ್ತನೆ ಆಗಿದ್ದು. ಅಲ್ಲ, ಓಕೆ, ನೀವು ಮಂಗಳಮುಖಿಯಾಗಿ ಪರಿವರ್ತನೆ ಆದ್ರಿ. ನಿಮಗೆ ಈ ಪರಿವರ್ತನೆಯಲ್ಲಿ ನೆಮ್ಮದಿ ಇದೆಯಾ? ನೆಮ್ಮದಿ ಅಂತ ಹೇಳಿದರೆ ನಿಜವಾಗ್ಲೂ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ, ಓಪನ್ ಆಗಿ ತಪ್ಪಾಗಿ ತಿಳ್ಕೊಬೇಡಿ. ಸ್ವಲ್ಪ ಜನಕ್ಕೆ ನೆಮ್ಮದಿ ಇದೆ, ಸ್ವಲ್ಪ ಜನಕ್ಕೆ ನೆಮ್ಮದಿ ಇಲ್ಲ. ಆದರೆ ಏನಕ್ಕೆ ನೆಮ್ಮದಿ ಇಲ್ಲ ಅಂತ ಕೇಳ್ಬೋದು ನೀವು. ಅದಕ್ಕೆ ಏನು ಮೈಂಡ್ ಪಾಯಿಂಟ್ ಅಂದರೆ, ಬಟ್ ನಾನು ಓದಿದ್ದೀನಿ, ಎಜುಕೇಷನ್ ನನ್ನಲ್ಲಿ. ಏನು ಓದಿದ್ದೀರಾ? ನಾನು ಡಬಲ್ ಡಿಗ್ರಿ ಹೋಗಿದ್ದೀನಿ. ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಆಗಿ? ಡಬಲ್ ಡಿಗ್ರಿ ಹೋಗಿದ್ದೀನಿ. ಆರ್ಟ್ಸ್ ತಗೊಂಡು ನಾನು ಮಾಡ್ಕೊಂಡಿದ್ದೀನಿ. ಅದು ನನ್ನ ಮುಂಚೆ ನಾನು ಸಮಯ ಟಿವಿಯಲ್ಲಿ ಕೆಲಸ ಮಾಡಿದ್ದೀನಿ ಗಂಗಾಧರ್ ಇದ್ದಾಗ. ಆಮೇಲೆ ಬದಲಾಗೋ ಮುಂಚೆ ನಾನು ಕಸ್ತೂರಿ ಚಾನಲಲ್ಲಿ ಕೆಲಸ ಮಾಡಿದ್ದೀನಿ, ಕಸ್ತೂರಿ ನ್ಯೂಸಲ್ಲಿ ಮಾಡಿದ್ದೀನಿ ಮತ್ತು ಸಮಯ ನ್ಯೂಸಲ್ಲಿ ಮಾಡಿದ್ದೀನಿ. 2 ಚಾನಲಲ್ಲಿ ಕೆಲಸ ಮಾಡಿ ಮತ್ತು ಪ್ರೈವೇಟ್ ನಾನು ಚಾನಲ್ಗಳಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಮಾಡಿದ್ಮೇಲೆ ಆಮೇಲೆ ನನಗೆ ಕೆಲಸ ಮಾಡಿದಾಗ ಚೆನ್ನಾಗಿತ್ತು. ಆಮೇಲೆ ಬರ್ತಾ ನನ್ನ ಸೆಕ್ಷುಯಾಲಿಟಿ ನನಗೆ ಬದಲಾವಣೆ ಬೇಕು ಅಂತ ಹೇಳ್ಬಿಟ್ಟು ನಾನು ಟ್ರಾನ್ ಜೆಂಡರ್ ಆಗಿ ಪರಿವರ್ತನೆ ಆದೆ. ಆವಾಗ ಪರಿವರ್ತನೆ ಆದಾಗ ನನಗೆ ನನ್ನ ಕಡೆಯಿಂದ ಸ್ವಲ್ಪ ಅಮೌಂಟ್ ಇತ್ತು. ನಾನು ಅದನ್ನು ಎತ್ಕೊಂಡ್ಬಂದು ನಾನು ಆಪ್ರೇಷನ್ ಆಗಿಬಿಟ್ಟೆ. ಆಪ್ರೇಷನ್ ಮಾಡಿಸ್ಕೊಂಡಾದ್ಮೇಲೆ ಆಮೇಲೆ ನನಗೆ ಎಜುಕೇಷನ್ನು ಇದೆಯಲ್ಲ, ಬೇಸಿಕ್ ಎಜುಕೇಷನಿಂದ ಒಂದು ಕೆಲಸ ಹುಡ್ಕೋಣ ಅಂತ ಅನ್ನೋವಾಗ ನಾನು ಕೆಲಸ ಮಾಡಿರೋ ಚಾನಲ್ಗಳಿಗೆ ನಾನು ಹೋದಾಗ ನನಗೆ ಒಪ್ಕೊಳ್ಳಿಲ್ಲ. ಅಂದರೆ ಬದಲಾಗಿದ್ದೀನಿ ಅಲ್ಲ ಅಂತ ಹೇಳ್ಬಿಟ್ಟು ನನಗೆ ಚಾನಲ್ಗಳಲ್ಲಿ ನಿಮ್ಮಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಮತ್ತು ಪ್ರೈವೇಟ್ ಇದರಲ್ಲಿ ಕೇಳಿದೆ, ಜಾಬ್ಗಳಲ್ಲಿ ಕೇಳಿದೆ, ಅಲ್ಲಿ ಕೂಡ ಪ್ರಾಬ್ಲಮ್ ಆಯಿತು. ನಾನೆಲ್ಲ ಕಡೆ ಪ್ರಾಬ್ಲಮ್ ಆದಮೇಲೆ ನನಗೆ ತುಂಬ ಬೇಜಾರಾಯಿತು. ಮತ್ತು ಒಂದೇ ಒಂದು ಇದರಲ್ಲಿ ಹೋಗಿದೆ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ನಾವು ಇದರಲ್ಲಿ ಹೋಗೋಣ ಅಂತ ಹೇಳುವಾಗ ಅವರು ನನ್ನ ಜೆಂಡರ್ ಬಗ್ಗೆ ಕೇಳ್ತಾರೆ, ನೀವು ಹೆಂಗೆ ಆಗಿದ್ದೀರಾ, ಅದನ್ನು ತೋರಿಸ್ಬೋದಾ? ಅಂದರೆ ನಿಮ್ಮ ಕೆಲಸದ ಕ್ವಾಲಿಫಿಕೇಶನ್ ಬಿಟ್ಟು ಪರ್ಸನಲ್ ಜೀವನ ಕೇಳ್ತಾರೆ. ಇಂಟರ್ವ್ಯೂಲ್ಲಿ ಹೋಗಿದ ತಕ್ಷಣ ಅದರಲ್ಲಿ ಕೇಳ್ತಾರೆ. 3 ಜನ ಕೂತ್ಕೊಂಡಿದ್ರು, ಅವ್ರು ಕೇಳ್ತಾರೆ, ನಿಮ್ಮ ಬ್ರೆಸ್ಟ್ ಸರ್ಜರಿ ಆಗಿದೆಯಾ, ನಿಮ್ಮ ಕೆಳಗಡೆ ಏನು ಗಂಡಸ ಹೆಂಗಸ ನೀವು ತೋರಿಸ್ಬೋದಾ, ಬಟ್ಟೆ ಎಲ್ಲ ಬಿಚ್ಚಿ ತೋರಿಸಿ, ನಮಗೆ ಒಂಥರ ಶೋ ತೋರಿಸಿ ನಮಗೆ, ಆವಾಗ ಬೇಕಾದರೆ ನಿಮಗೆ ನಾವು ಏನಂತ ಹೇಳ್ತೀವಿ 2 days ಬಿಟ್ಟಾದಮೇಲೆ ಅಂತ ನಮಗೆ ಕೇಳಿದ ತಕ್ಷಣ ನನಗೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ತುಂಬ ಬೇಜಾರಾಯಿತು. ನಾನು 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ರೆಸ್ಟ್ ರೂಮಲ್ಲಿ ಹೋಗ್ಬಿಟ್ಟು ನಾನು ಕನ್ನಡಿ ನೋಡಿಕೊಂಡು ನಾನೇ ಎಷ್ಟು ಫೀಲ್ ಆಗಿದ್ದೀನಿ, ಎಷ್ಟು ಹತ್ತಿದ್ದೀನಿ, ನನ್ನ ಬಗ್ಗೆ ನನಗೆ ಎಷ್ಟು ಒಂಥರ ಬೇಜಾರಾಗಿದೆ. ಈ ಸಮುದಾಯದಲ್ಲಿ ಹಿಂಗೂ ಮಾಡೋರು ಇದ್ದಾರಾ, ನಮ್ಮನ್ನ ಬೆಳೆಸಲ್ವಲ್ಲ,
ನಾವು ಎಜುಕೇಷನ್ ಇದೆ, ಕೆಲಸ ಕೊಡಿ ಅಂತ ಬಂದಿದ್ದೀವಿ, ನಮ್ಮನ್ನ ಬೇಡ ಅಂತ ಬೆಗ್ಗಿಂಗ್ಗೆ ತಳ್ತಾ ಇದ್ದೀರಲ್ಲ. ಒಂದು ಬೆಗ್ಗಿಂಗ್ ಮಾಡಬೇಕು, ಇಲ್ಲಾಂದರೆ ನಾವು ಮೈ ಮಾಡ್ಕೋಬೇಕು, ಸೆಕ್ಷುವಲ್ ಇದು ಮಾಡ್ಕೋಬೇಕು. ನನಗೆ ಅದು ನನ್ನ ಇದು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮೈ ಮಾಡ್ಕೊಳ್ಳೋಕೆ, ನನ್ನ ಸೆಕ್ಷುವಲಿಟಿ ಹೋಗೋಕ್ಕೆ, ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಅದು ಓಕೆ ಬೇಡ ಬಿಡು ಅಂತ ಹೇಳಿ ಅವತ್ತು ನಾನು ಬೆಗ್ಗಿಂಗ್, ಇದೇ ನನ್ನ ದೇವರು. ಈ ಬ್ಯಾಸ್ಕೆಟಿಂದನೇ ಹಿಡಿದು ನಾನು ಹೋಗೋದು. ಇಲ್ಲಿ 10 ರೂಪಾಯಿ ಕೊಡ್ತಾರೆ ನೋಡಿ, ಈ 10 ರೂಪಾಯಿ ಕೊಡೋದು, ಈ ನಿಂಬೆಹಣ್ಣು ಹೊಡಿತೀನಿ, ನಿಂಬೆಹಣ್ಣು ಹೊಡೆದಿದ ತಕ್ಷಣ 10 ರೂಪಾಯಿ ಕೊಡ್ತಾರೆ. ಅದನ್ನು ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಎಷ್ಟು ಬೇಜಾರು ಗೊತ್ತಾ ಲೈಫಲ್ಲಿ. ಅಂದರೆ ನೀವು ಕೆಲಸವನ್ನು ಟ್ರೈ ಮಾಡಿ ಅಲ್ಲಿ ಬೇಸತ್ತಿ ಭಿಕ್ಷಾಟನೆಗೆ ನಾನು ಬಂದಿರೋದು. ಯಾಕೆಂದರೆ ನಮ್ಗೆ ಎಷ್ಟೋ ಜನ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ, ಎಷ್ಟೋ ಜನ ಕೆಲಸ ಓದಿರೋರು ಇದ್ದಾರೆ, ಎಷ್ಟೋ ಜನ ಓದಿರೋರು ಇಲ್ಲ, ಎಷ್ಟೋ ಜನ ಅವರವರು ಬದುಕು ರೂಪಿಸ್ಕೋಬೇಕಂತ ಎಂತ ಟ್ರೈ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಯಾವ ಕಡೆಯಿಂದ ನಮಗೆ ಸಪೋರ್ಟ್ ಇಲ್ಲ. ಅದು ನನಗೆ ತುಂಬ ಬೇಜಾರಾಗಿದೆ. ತುಂಬ ನನ್ನ ಬಗ್ಗೆ ನಾನೇ ಫೀಲ್ ಪಡ್ತಾ ಇದ್ದೀನಿ. ನನಗೆ ಬೇಜಾರಾಗ್ತಾ ಇದೆ. ಯಾಕೆ ನಾನು ಟ್ರಾನ್ಸ್ಜೆಂಡರ್ ವುಮೆನ್ ಆಗಿಬಿಟ್ಟು ಯಾಕೆ ಜೀವನ ನಡೆಸ್ಬೇಕಂತ ಹೇಳ್ಬಿಟ್ಟು ಒಂದು ಸಲ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ನೋಡಿ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ಕೊಂಡಿರೋದು, ಇಲ್ಲೆಲ್ಲ ಏಟ್ ಬಿದ್ದಿದೆ. ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ಕೊಂಡಿದ್ದೀನಿ ನಾನು. ಬೇಡ, ನಾನು ಬದುಕೋದೇ ಬೇಡ ಅಂತ. ಆಮೇಲೆ ನಮ್ಮವರೆಲ್ಲ, ನಮ್ಮ ದೊಡ್ಡವರು ಹಿರಿಯವರೆಲ್ಲ ಆ ಥರ ಮಾಡ್ಕೋಬಾರ್ದು, ನೀವು ಎಲ್ಲರೂ ಜೀವನ ಅಂದಮೇಲೆ ಎಲ್ಲ ಏನೋ ಒಂದು ಕಷ್ಟ ಬರುತ್ತೆ, ಕಷ್ಟಪಟ್ಟಂಗೆ ನಾವು ಜೀವನ ನಡೆಸ್ಬೇಕು. ಸಿಕ್ಕಲಿಲ್ವಾ ಇವತ್ತಿಲ್ಲ ನಾಳೆ ದೇವ್ರು ಕೊಡ್ತಾರೆ, ದೇವ್ರು ನಮ್ಗೆ ಎಷ್ಟು ಬರೆದಿದ್ದಾರೆ ಅಷ್ಟು ಹಣೆ ಬರ, ನಾವು ಹೋಗಬೇಕು. ಈ ಥರನೇ ಜೀವನ ನಡೆಸ್ಬೇಕಂತ ನಾನು ದೊಡ್ಡವರು ಹಿರಿಯರೆಲ್ಲ ನನಗೆ ಬೈದು ಆಮೇಲೆ ನಾನು ಈ ವೃತ್ತಿಗೆ ನಾನು ಭಿಕ್ಷಾಟನೆಗೆ ನಾನು ಬಂದಿರೋದು. ಸತ್ತು ಬದುಕಿ ಕೆಲಸವನ್ನು ಟ್ರೈ ಮಾಡಿ ಕೊನೆಗೆ ಭಿಕ್ಷಾಟನೆಗೆ ಬಂದು ಜೀವನ ಮಾಡ್ತಾ ಇದ್ದೀನಿ. ಗಂಗಾ, ನೀವು ಬದಲಾಗಕ್ಕೆ ಮುಂಚೆ ನಿಮ್ಮ ತಂದೆ ತಾಯಿ ಒಡನಾಟದಲ್ಲಿ ನೀವು ಈ ಥರ ಬದಲಾಗಿದ್ದೀರಾ ಅಂತ ಗೊತ್ತಾದಾಗ ಅವರ ರಿಯಾಕ್ಷನ್ ಹೇಗಿತ್ತು? ಅವ್ರ ರಿಯಾಕ್ಷನ್ನ ಅಯ್ಯೋ ನಿಜಾಗ್ಲೂ ರಿಯಾಕ್ಷನ್ ನೀವು ಕೇಳಿದ್ರೆ ನನಗೆ ಭಯನೇ ಆಗ್ತಾಯಿದೆ. ನಿಜವಾಗ್ಲೂ ಅವರು ನನಗೆ ಅವರು ಒಪ್ಕೊಂಡಿದ್ದರೆ ನಾನು ಇಷ್ಟು ಮಟ್ಟಕ್ಕೆ ನಾನು ಈ ಥರ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಏಕೆಂದರೆ ನಮ್ಮ ತಂದೆ ತಾಯಿ ಆಗಬಾರ್ದು ಅಂತೇಳಿ ನನ್ನ ಹೊಡೆದು ಬಡಿದು ನನ್ನ ಎಷ್ಟು ಚಿತ್ರಹಿಂಸೆ ಮಾಡಿ ಆಮೇಲೆ ನನ್ನ ಮನೆ ಬಿಟ್ಟಾದಮೇಲೆ ಇದೇ ಸಿಟಿ ಮಾರ್ಕೆಟಲ್ಲಿ ಒಂದು ಟೀಗೆ ಒಂದು ಬನ್ನು ಯಾರೋ ನನಗೆ ಹೋಗೋರು ನನ್ನ ಟೀ ಬನ್ನು ಕೊಟ್ಟು ಅಲ್ಲೇ ಮಲ್ಕೊಂಡು ಮಾರ್ಕೆಟಲ್ಲಿ, ಅಲ್ಲಿಂದ ನಾನು ಟ್ರಾನ್ಸ್ಜೆಂಡರ್ ಗುಂಪಿಗೆ ಸೇರಿಕೊಂಡು ನಾನು ಬದಲಾಗೋಕ್ಕೆ 2 ವರ್ಷ ಆಯಿತು ನನಗೆ. ಆ ಥರ ನಮ್ಮ ಪ್ರೊಸೆಸ್ ಎಲ್ಲ ನನ್ನ ತಂದೆ ತಾಯಿ ಹುಡುಕಾಡಿ ನನ್ನ ಎಷ್ಟು ಚಿತ್ರಹಿಂಸೆ ಮಾಡಿ ಮತ್ತು ಆಮೇಲೆ ನಾನು ಈ ಥರ ಆಗಿದ್ದೀನಿ ಅಂತ ಎಲ್ಲ ಸ್ಟೇಷನ್ಗಳಿಗೂ ಕಂಪ್ಲೇಂಟ್ ಮಾಡಿದ್ದಾರೆ. ಎಲ್ಲ ಸ್ಟೇಷನಲ್ಲಿ ಎಲ್ಲ ಟ್ರಾನ್ಸ್ಜೆಂಡರ್ ಮಾಡಿದ್ದಾರೆ. ಈ ಥರ ನಮ್ಮ ಮಗ ಇದಾಗಿದ್ದಾನೆ, ಮಂಗಳಮುಖಿರ ಮೇಲೆ ಉಲ್ಟಾ ಕೇಸ್ ಹಾಕ್ಬಿಟ್ಟಿದ್ದಾರೆ. ಆವಾಗ ಮಂಗಳಮುಖಿರೆಲ್ಲ ಸೇರಿಕೊಂಡು ಎಷ್ಟು ಪ್ರಾಬ್ಲಮ್ ಆಯಿತು, ಮಂಗಳಮುಖಿರಿಗೂ ಪ್ರಾಬ್ಲಮ್ ಆಯಿತು, ನನಗೂ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ. ಮತ್ತು ಆಮೇಲೆ ನಾನು ಇಲ್ಲ ನನಗೆ ಬೇಕಾಗಿತ್ತು, ನಾನೇ ಆಗಿದ್ದೀನಿ, ಇದಕ್ಕೆ ಹೊಣೆ ನಾನೇ ಅಂತ ಹೇಳಿದ್ಮೇಲೆ ಆವಾಗ ನನಗೆ ಇದು ಮಾಡಿದ್ರು. ಅಷ್ಟು ಗಂಟೆ ನನ್ನ ಫ್ಯಾಮ್ಲಿ ನನ್ನ ಇದು ಮಾಡಿದ್ರು. ಮತ್ತು ಫ್ಯಾಮ್ಲಿ ಹೇಳ್ಬಿಟ್ರು, ಇನ್ನೊಂದು ಸಲ ನೀನು ಬರಬಾರ್ದು ಮನೆ ಕಡೆ ಬರಬಾರ್ದು, ನೀನು ಸತ್ತಿದ್ದೀಯಾ, ನಿನಗೊಂದು ಹೂವನ್ನು ಹಾರ ಹಾಕ್ಬಿಡ್ತೀವಿ, ನೀನು ಸತ್ತೋಗಿರೋ ಥರನೇ ಅಂತ, ನೀನು ಸತ್ತು ನಮ್ಮ ಜೀವನಕ್ಕೆ ನಾನು ಸತ್ತಿರೋ ಪಾಲೆ, ನನಗೆ ನೀನು ಹುಟ್ಟಿಲ್ಲ, ನೀನು ನನಗೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮನ್ನ ಆಚೆ ಹಾಕ್ಬಿಟ್ರು. ಅಂದರೆ ಇದ್ದಾಗಲೇ ಇದ್ದಾಗಲೇ ಈ ಥರ ಅಂದರೆ ಹಾರ ಹಾಕಿ ನನಗೆ ತಿಥಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ತಿಥಿನ ಮಾಡಿ ನನ್ನ ಫೋಟೋ ಎಲ್ಲ ಇಟ್ಬಿಟ್ಟು ತಿಥಿ ಮಾಡಿ ನಮ್ಮ ಮಗ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅವರ ಊರಲ್ಲೇ ಎಲ್ಲರಿಗೂ ಹೇಳ್ಕೊಂಡು ಬಂದರು. ನೀವು ಮತ್ತೆ ಈ ಬದಲಾದ್ಮೇಲೆ ನೀವು ಮನೆಗೆ ಹೋಗಿದ್ದೀರಾ? ಮನೆಗೆ ಒಂದು ಸಲ ನಮ್ಮ ತಾಯಿಗೆ ಫೋನ್ ಮಾಡಿದೆ. ನಮ್ಮ ತಾಯಿ ಮಾತಾಡಿದ್ರು. ನಮ್ಮ ತಾಯಿ ಮಾತಾಡಿ ಹೋಗ್ಲಿ ಬಿಡಿ ಈ ಥರ ಆಗಿದೆ ಅಂತ ನಮ್ಮ ತಾಯಿ ಹೇಳಿದ್ರು. ಮಗನ ಏನಿದ್ರು ನಮ್ಮ ಎತ್ತ ತಾಯಿಗೆ ನಾನು ಕಳ್ಳನೋ ಸುಳ್ಳನೋ ದರೋಡೆಕೋರನೋ ಮತ್ತು ಆಮೇಲೆ ನಾನು ಪಿಕ್ ಮಾಡಿರೋನು ಅವರೇ ತಂದೆ ತಾಯಿ ಒಪ್ಕೊಳ್ತಾರೆ. ಅದರಲ್ಲಿ ನಾನು ತಪ್ಪು ಏನು ಮಾಡಿಲ್ವಲ್ಲ, ನನ್ನ ದೇಹನ ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ, ನನ್ನ ವ್ಯಕ್ತಿತ್ವ ನಾನು ರೂಪಿಸ್ಕೊಂಡಿದ್ದೀನಿ, ನನ್ನ ಚೇಂಜ್ ಆಗಿದ್ದೀನಿ. ನಮ್ಮ ತಾಯಿ ಏನಂತ ಒಂದೇ ಮಾತು ಹೇಳಿದ್ರು, ನೋಡು ಮಗ, ನೀನು ಬೇರೆಯವ್ರ ಥರ ನೀನು ಆಗಿಲ್ಲ, ನೀನೇನಾಗಿದೆಯಾ, ನಿನ್ನ ದೇಹ ನೀನು ಗಂಡಿಂದ ಹೆಣ್ಣಾಗಿದೆಯಾ, ನೀನು ಏನಿದ್ರು ನನ್ನ ಮಗನೇ, ನಾನು ಎತ್ತಿರೋ ಥರಲ್ಲಿ ನೀನು ಯಾವತ್ತೂ ನಿನ್ನ ದೂರ ಮಾಡಲ್ಲ, ನೀನು ನನಗೆ ಬೇಕು, ನಿನ್ನ ಪ್ರೀತಿ ಯಾವಾಗಲೂ ಒಂದೇ ಥರ ಇರುತ್ತಂತ ನಮ್ಮ ತಾಯಿ ಅವಾಗ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ನಿಮ್ಮ ತಂದೆ ನಮ್ಮದು ಫ್ಯಾಮ್ಲಿ ಯಾರು ನಾನು ಇದುವರೆಗೂ ನಾನು ಸೇರಿಸಿಲ್ಲ, ಯಾರ ಫ್ಯಾಮ್ಲಿಯಲ್ಲಿ ನನ್ನ ಪಾಲಿಗೆ ಸತ್ತೋಗಿದ್ದೀನಿ ಅಂದ್ಕೊಂಡು ಟ್ರೀಟ್ ಮಾಡ್ತಾ ಇದ್ದಾರೆ. ಗಂಗಾ, ಈ ಎಲ್ಲ ವಿಚಾರಗಳನ್ನ ಪಕ್ಕಕ್ಕಿಟ್ಟರೆ ಸೊ ನಿಮಗೆ ಅಣ್ಣ ತಂಗಿ ತಮ್ಮ ಅಂತ ಯಾರಾದರೂ ನಿಮ್ಮ ಒಡ ಹುಟ್ಟಿದವರು ಇದ್ದಾರೆ? ಇದ್ದಾರೆ. ನಮ್ಮ ಅಣ್ಣ ಇದ್ದಾರೆ. ನಮ್ಮ ಅಣ್ಣ ದೇವ್ರ ಥರ, ನೀವು ಏನೇ ಹೇಳಿ ನಮ್ಮ ಅಣ್ಣ ದೇವ್ರ ಥರ. ಪಾಪ
ನಮ್ಮಣ್ಣ ನಾನು ಈ ಥರ ಆಗ್ತೀನಿ ಅನ್ನೋವಾಗಲೂ ನಮ್ಮಣ್ಣ ಏನು ಹೇಳಲಿಲ್ಲ. ನಾನು ಬದಲಾಗಿ ನಾನು ಈ ಥರ ನಾನು ಹುಡುಗಿಯಿಂದ ಹುಡುಗಿ ಆಗಿರೋವಾಗ ಇದ್ದವರೆಗೂ ನಮ್ಮಣ್ಣ ಏನು ನನಗೆ ಇದು ಮಾಡಿಲ್ಲ. ನೀನು ಆಗು ಅಂತ ಹೇಳಲಿಲ್ಲ, ಆಗಬೇಡನು ಅಂತ ಹೇಳಲಿಲ್ಲ. ಅವ್ರ ಪಾಡಿಗೆ ಅವರು ಸೈಲೆಂಟಾಗೇ ಇದ್ದಾರೆ. ಅದು ನಿನ್ನ ಜೀವನ ನಿಂದು, ನೀನು ಇದರಲ್ಲಿ ನೀನು ಬರ್ತೀಯ, ಇದರಲ್ಲಿ ನಿನಗೆ ಇದೆಯಾ ಅಂದರೆ ನೀನು ಆಗು. ಇವಾಗ ನನ್ನ ಜೀವನ ನಂದು ಅಷ್ಟು ನಮ್ಮ ಅಣ್ಣ ಹೇಳಿರೋ. ಇದುವರೆಗೂ ನಮ್ಮ ಅಣ್ಣ ಏನು ಮಾತಾಡಿಲ್ಲ. ಪಾಪ ನಮ್ಮಣ್ಣ ಇವಾಗಲೂ ನಮ್ಮ ಅಣ್ಣನ ಕೈ ಎತ್ತಿ ಮುಗಿತು. ನಮ್ಮ ಅಕ್ಕ ಕೂಡ ಆಗಲಿಲ್ಲ. ನಮ್ಮ ಅಕ್ಕ ಕೂಡ ಇವಾಗಲೂ ನನ್ನ ಹತ್ರ ಮಾತಾಡದೇ ಇದ್ದರೂ ಕೂಡ ನಮ್ಮ ಅಕ್ಕ ನಮ್ಮ ತಾಯಿ ಹತ್ರ ಹೇಳಿದಾರಂತೆ, ಅವನು ಸೇರಿಸ್ಕೊಳ್ಳಿ ಮನೆಗೆ, ಅವನು ಮಾತಾಡಿ, ನಮ್ಮ ತಮ್ಮ ತಾನೇ, ನಮ್ಮ ತಮ್ಮನ್ನ ಅವರ ಬೀದಿಯಲ್ಲಿ ಬಿಟ್ಟರೆ ನನಗೆ ತುಂಬ ಆಗ್ತಾಯಿದೆ ಅಂತ ಹೇಳಿ ನಮ್ಮ ಅಕ್ಕ ನಮ್ಮ ತಾಯಿಗೆ ಎಷ್ಟೋ ಸಲ ಹೇಳಿ ನಮ್ಮ ಅಕ್ಕ ಇನ್ನೂ ನಮ್ಮ ತಂದೆಗೆ ಇದು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಇದು ಮಾಡ್ತಾ ಇದ್ದಾರೆ, ತಿಳಿಪಡಿಸ್ತಾ ಇದ್ದಾರೆ, ಒಪ್ಕೋಬೇಕು ಅಂತ. ಪಾಪ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಾಯಿ ಇಷ್ಟು ನನಗೆ ತುಂಬ ಸಪೋರ್ಟ್ ಇದ್ದಾರೆ. ನಾನು ಅವಾಗವಾಗ ವಿಡಿಯೋ ಕಾಲ್ ಮಾಡ್ತಾರೆ, ಅವಾಗ ಬಂದು ಹೋಗಿ ಮಾಡ್ತಾರೆ. ಬಂದು ಹೋಗಿ ಮಾಡೋಕ್ಕಾಗಲ್ಲ, ಮಾತಾಡ್ತಾರೆ, ಕಾಲ್ ಮಾಡ್ತಾರೆ. ನೆಮ್ಮದಿ ಇದೆ, ಅವ್ರು ಮಾತಾಡಿದ್ರೆ ಸಾಕಲ್ಲ. ನನಗೆ ಒಂದು ವಿಷಯ ಹೇಳ್ತೀನಿ ನೋಡ್ಕೊಳ್ಳಿ, ನನ್ನ ಪ್ರಪಂಚ, ನನ್ನ ಜೀವನ, ನನಗೆ ಯಾರು ಮಾತಾಡದೇ ಇದ್ದರೂ, ಇವಾಗ ನಾನು ಪಬ್ಲಿಕ್ ನನ್ನ ಅಸಹ್ಯಪಟ್ಟು ನನ್ನ ಒಂಥರ ದೂರ ಇಟ್ಟರು, ನಮ್ಮ ಸಮುದಾಯದಲ್ಲಿ ನಾನು ಮಾತಾಡ್ತಾ ಇದ್ದರು, ನನಗೆ ಮೈನ್ ಏನು ಅನಿಸುತ್ತೆ, ತಂದೆ ತಾಯಿಯೇ ಪ್ರಪಂಚ. ಅವರು ಇದ್ರೇ ಎಲ್ಲ. ಅವರೊಬ್ಬರು ಪ್ರೀತಿ ಗಳಿಸಿಬಿಟ್ರೆ ನಮಗೆ ಜೀವನದಲ್ಲಿ ಎಷ್ಟೇ ನಮಗೆ ಕಷ್ಟ ಇದ್ದರೂ ಅದು ನಮ್ಗೆ ಏನು ಬೇಕಾದರೂ ಸಾಧನೆ ಮಾಡ್ಕೊಂಡು ಹೋಗ್ಬೋದು. ತಂದೆ ತಾಯಿ ಸಪೋರ್ಟ್ ಇಲ್ಲ, ತಂದೆ ತಾಯಿ ನಮ್ಮ ಮಾತಾಡಿಲ್ಲ ಅಂದರೆ ಎಷ್ಟೋ ಮಂಗಳಮುಖಿಯರು ಎಷ್ಟೆಷ್ಟೋ ಜನಗಳಿಂದ, ಹುಡುಗರಿಂದ ಮೋಸ ಹೋಗಿ, ಈ ಜನಗಳಿಂದ, ಸಮಾಜದಿಂದ ದೂರ ಆಗಿ, ಜನಗಳಿಂದ ಮೋಸ ಹೋಗಿ ಎಷ್ಟೋ ಮಂಗಳಮುಖಿಯರು ಮನಸ್ಸಲ್ಲಿ ಅವರೇ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿ, ಬೇರೆ ಶೋಕಿಗಳಿಗೆ ಅಡಿಕ್ಟ್ ಆಗಿ ಅವರು ಸೂಸೈಡ್ ಮಾಡಿಕೊಂಡು ಅವರೇ ಸತ್ತೋಗ್ತಾ ಇದ್ದಾರೆ.